ಅದನ್ನು ಸರಿಯಾಗಿ ಇಟ್ಕೊಳ್ಳೋದು ಎಲ್ಲಾನು ಹಾರ್ಟ್. ಈಗ ನಮ್ಮ ದೇಹದಲ್ಲಿ ಹೀಟ್ ವಿಪರೀತ ಆಯಿತು, ಆಗ ಹಾರ್ಟ್ಗೆ ಅದು ಪೆಟ್ಟಾಗ್ತಾ ಇರುತ್ತೆ. ನೀವು ಇಮ್ಮಿಡಿಯೇಟ್ ಆಗಿ ಹಾರ್ಟ್ಗೆ ಈ ತಣ್ಣಗಿರೋ ನೀರನ್ನ ಸಪ್ಲೈ ಮಾಡಿಬಿಟ್ವಿ ಅಂದರೆ ಏನಾಗ್ತದೆ, ಹಾರ್ಟ್ ಫ್ರೀಸ್ ಆಗಿಬಿಡುತ್ತೆ. ಸೊ ಕೋಲ್ಡ್ ಆಗಿರೋ ಚಿಲ್ಲಾಗಿರೋ ನೀರನ್ನ ನೀವು ಕೊಡ್ತಿದ್ದಂಗೆ ಹಾರ್ಟ್ ಫ್ರೀಸ್ ಆಗ್ತಿದ್ದಂಗೆ ಏನಾಗ್ತದೆ, ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇದು ನಿಮಗೆ ಹೇಗೆ ಅನ್ವಯಿಸುತ್ತೋ ನನಗೆ ಗೊತ್ತಾಗ್ತಾ ಇಲ್ಲ, ಹೇಗೆ ಕನ್ವೆ ಆಗ್ತಿದೆಯೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾವು ಮಾಡುವಂತಹ ಚಿಕಿತ್ಸೆಗಳು ಎಲ್ಲನೂ ಪಂಚಮಹಾಭೂತಗಳ ಆಧಾರಿತದ ಮೇಲೆಯೇ ನಾವು ಈ ಎಲ್ಲ ಚಿಕಿತ್ಸೆಗಳನ್ನ ಮಾಡೋದು. ಹಾಗಾಗಿ ಪಂಚಮಹಾಭೂತಗಳ ಪ್ರಕಾರ ನಮ್ಮ ದೇಹದಲ್ಲಿ ಅಗ್ನಿತತ್ವನ ನಿಭಾಯಿಸೋದು ಹಾರ್ಟ್ ಆಗಿರೋದ್ರಿಂದಾಗಿ, ಹೃದಯ ಆಗಿರೋದ್ರಿಂದಾಗಿ ನಮ್ಮ ಈ ವರ್ಷದ ಈ ಒಂದು ಅಗ್ನಿಯ ಏರುಪೇರಿಂದಾಗಿ ನಮ್ಮ ಹಾರ್ಟ್ ಬಂದು ತೊಂದರೆಗೆ ಒಳಗಾಗ್ತಾ ಇದೆ. ಹಾಗಾಗಿ ಹಾರ್ಟನ್ನು ನೀವು ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಬೇಕು. ಈಗ ಯಾರನ್ನು ನೋಡಿ ಹಾರ್ಟ್ ಅಟ್ಯಾಕ್, ಏನು ಸಮಸ್ಯೆ, ಏನು ತೊಂದರೆ, ಏನು ಪ್ರಾಬ್ಲಮ್, ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸಿ, ಇದು ಸ್ಕ್ಯಾನಿಂಗ್ ಮಾಡಿಸಿ ನಿಮಗೆ ಗೊತ್ತಾಗುತ್ತೆ, ಅದು ಸ್ಕ್ಯಾನಿಂಗ್ ಮಾಡಿಸಿ ಗೊತ್ತಾಗುತ್ತೆ. ಓಕೆ, ಸ್ಕ್ಯಾನಿಂಗ್ ಮಾಡ್ತಾರೆ, ಬ್ಲಾಕ್ ಆಗಿದೆಯೋ ಇಲ್ವೋ ಎಲ್ಲ ಗೊತ್ತಾಗ್ತದೆ. ಆದರೆ ಬ್ಲಾಕ್ ಆಗಿರೋರು ಎಲ್ಲರೂ ಸಾಯ್ತಾರ ಅಥವಾ ಸ್ಟಂಟ್ ಹಾಕಿರೋರು ಎಲ್ಲರೂ ಬದುಕ್ತಾರ ಅನ್ನೋದೇ ನಮ್ಮ ಪ್ರಶ್ನೆ ಅಲ್ವಾ. ಈಗ ನೋಡಿ, ಏನೋ ಒಂದು ಸಮಸ್ಯೆ ಗೊತ್ತಾಗ್ತದೆ, ಆದರೆ ಅದನ್ನು ತಡೆಗಟ್ಟೋದು ಹೇಗೆ, ಅದನ್ನು ಸರಿ ಮಾಡೋದು ಹೇಗೆ, ನೀವು ಹೇಗೆ ಸರಿ ಮಾಡ್ತೀರಾ, ಅದನ್ನು ಹೇಗೆಲ್ಲ ಸರಿ ಮಾಡ್ಬೋದು ಅಂದರೆ ತಪ್ಪು ಮಾಡೋದನ್ನ ನಿಲ್ಲಿಸಿ. ಈಗ ತುಂಬ ಸೆಕೆ ಇದೆ, ಖಾರ ಮಸಾಲೆ ಪದಾರ್ಥಗಳನ್ನ ತಿನ್ನೋದು ನಿಲ್ಲಿಸಿ. ಬೆಳಗ್ಗೆ ಎದ್ದಿದ್ದೆ ಸ್ವಲ್ಪ ಹಣ್ಣುಗಳನ್ನ ತಿನ್ನಿ. ಸಮ್ಮರ್ನಲ್ಲಿ ಯಾವ್ಯಾವ ಹಣ್ಣುಗಳು ಲಭ್ಯ ಇದೆಯೋ, ಕಲ್ಲಂಗಡಿ ಆಗಲಿ, ಹಲಸಾಗಲಿ, ಮಾವಾಗಲಿ, ಎಲ್ಲ ಹಣ್ಣುಗಳನ್ನ ಖಾಲಿ ಹೊಟ್ಟೆನಲ್ಲಿ ತಿನ್ನಿ. ಮಧ್ಯಾಹ್ನದಲ್ಲಿ ರಾ ವೆಜಿಟೇಬಲ್ಸ್ನ ತಿನ್ನಿ, ಅಂದರೆ ಹಸಿ ತರಕಾರಿಗಳು, ಕ್ಯಾರೆಟ್ ಆಗಿರಲಿ, ಬೀಟ್ರೂಟ್ ಆಗಿರಲಿ, ಅಥವಾ ಸ್ವಲ್ಪ ಬೇಯಿಸಿ ತಿನ್ನೋ ಹಾಗಿದ್ರೆ ತಿನ್ನಿ, ಅದು ಸೌತೆಕಾಯಿ ಆಗಿರಲಿ, ಆ ಥರ ಒಂದು ರಾ ವೆಜಿಟೇಬಲ್ಸ್ನ ತಿನ್ನೋ ಅಭ್ಯಾಸ ಮಾಡ್ಕೊಳ್ಳಿ. ಊಟ ಆದಮೇಲೆ ತೆಳು ಮಜ್ಜಿಗೆನ ಕುಡಿಯುವಂತಹ ಅಭ್ಯಾಸಗಳನ್ನ ಮಾಡ್ಕೊಳ್ಳಿ. ಇದೆಲ್ಲನೂ ಹಾರ್ಟ್ಗೆ ತುಂಬ ಒಳ್ಳೆಯದು. ಈಗ ಹಾರ್ಟ್ ಬಣ್ಣ, ಈಗ ನಾವು ಲಿವರ್ಗೋಸ್ಕರ ಹಸಿರು ಬಣ್ಣದ ತರಕಾರಿಗಳನ್ನ ತಿಂತೀವಿ, ಈಗ ನಮ್ಮ ಕಿಡ್ನಿಗೋಸ್ಕರ ಕಪ್ಪು ಬಣ್ಣದ ಒಂದು ಧಾನ್ಯಗಳನ್ನ ನಾವು ಸೇವಿಸ್ತೀವಿ. ಅದೇ ರೀತಿ ಕೆಂಪು ಬಣ್ಣದ ಯಾವುದೇ ಹಣ್ಣಾಗಿರಲಿ ಅಥವಾ ತರಕಾರಿಗಳಾಗಿರಲಿ ಅದನ್ನು ಹೆಚ್ಚಾಗಿ ತಿಂದಾಗ ಏನಾಗ್ತದೆ ಅಂದರೆ ಹಾರ್ಟ್ ನರಿಶ್ ಆಗ್ತದೆ. ಹಾರ್ಟ್ಗೆ ನಾವು ಒಳ್ಳೆ ಎನರ್ಜಿನ ಸಪ್ಲೈ ಮಾಡ್ತೀವಿ. ಎಲ್ಲದಕ್ಕೂ ಒಂದೊಂದು ಎನರ್ಜಿ ಬೇಕು. ಓಕೆ, ದೇವಸ್ಥಾನ ಹೋದಾಗ ನಮಗೆ ಖುಷಿ ಆಗ್ತದೆ. ಅದೇ ರೀತಿ ನಮ್ಮ ಅಂಗಾಂಗಗಳನ್ನ ಹೇಗೆ ಖುಷಿ ಪಡಿಸ್ತೀರಾ ನೀವು, ಪ್ರತಿಯೊಂದು ಅಂಗಾಂಗಕ್ಕೂ ಅದರದೇ ಆದಂತಹ ಒಂದು ಆಹಾರಗಳನ್ನ ಕೊಡೋದು, ಅದರದೇ ಆದಂತಹ ಕೆಲವೊಂದು ವ್ಯಾಯಾಮಗಳನ್ನ ಕೊಡೋದು. ತುಂಬ ರಿಗರಸ್ ಆಗಿ ಎಕ್ಸಸೈಸ್ಗಳನ್ನ ಮಾಡಬೇಡಿ. ಈ ವರ್ಷ ಹಾರ್ಟ್ ಸಂಬಂಧಿತ ಸಮಸ್ಯೆಗಳು ಎದುರಾಗೋದ್ರಿಂದಾಗಿ ತುಂಬ ಎಕ್ಸಸೈಸ್ಗಳನ್ನ ದಯವಿಟ್ಟು ಮಾಡಬೇಡಿ. ತುಂಬ ಭಾರಗಳನ್ನ ಎತ್ತೋದು, ಓಡೋದು, ಜಿಗಿಯೋದು, ಜಂಪ್ ಮಾಡೋದು, ಏರೋಬಿಕ್ಸ್ ಮಾಡೋದು ಅದೆಲ್ಲ ಮಾಡಬೇಡಿ. ತುಂಬ ಸಾಫ್ಟಾಗಿರೋ ಎಕ್ಸಸೈಸ್ಗಳನ್ನ ಮಾಡಿ, ಮೈಲ್ಡಾಗಿರೋ ಎಕ್ಸಸೈಸ್ಗಳನ್ನ ಮಾಡಿ. ಯೋಗ ಪ್ರಾಣಾಯಾಮಕ್ಕೆ ಆದಷ್ಟು ಮಹತ್ವವನ್ನು ಕೊಡಿ. ಯೋಗ ಪ್ರಾಣಾಯಾಮವನ್ನು ಮಾಡಿ, ಅಥವಾ ವಾಕಿಂಗ್ ಹೋಗಿ, ಪ್ರತಿದಿನ ಸ್ಲೋ ವಾಕಿಂಗ್ ಹೋಗಿ, ಮಾತಾಡಬೇಡಿ. ಆದಷ್ಟು ಶಾಂತವಾಗಿ ಇಟ್ಕೊಳ್ಳಿ ನಿಮ್ಮ ದೇಹನ, ನಿಮ್ಮ ಮನಸ್ಸನ್ನು, ಎಲ್ಲನೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ. ಬೇಗ ನಿದ್ದೆ ಮಾಡಿ. ಇದೆಲ್ಲದ್ರಿಂದ ನಾವು ನಮ್ಮ ದೇಹನ ಖುಷಿ ಪಡಿಸ್ಬೋದು, ನಮ್ಮ ದೇಹನ ರೆಜುವಿನೇಟ್ ಮಾಡ್ಬೋದು, ಡಿಟಾಕ್ಸ್ ಮಾಡ್ಬೋದು. ಇದೆಲ್ಲ ತುಂಬ ಮುಖ್ಯ. ಡಿಟಾಕ್ಸ್ ಮಾಡದಿರ ಲೇಟಾಗಿ ಮಲಗೋದು, ನಿದ್ದೆ ಮಾಡದಿರೋ ಇರೋದು, ಮೊಬೈಲ್ ಜೊತೆನಲ್ಲಿ ಇರೋದು, ಬೆಳಗ್ಗೆ ಎದ್ದಿದ್ದೆ ಮೊಬೈಲ್ ನೋಡೋದು, ಇದೆಲ್ಲನೂ ನಮಗೆ ಸಮಸ್ಯೆಗೆ ಗುರಿ ಮಾಡುತ್ತೆ. ಈ ವರ್ಷ ಹೃದಯ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗಿ ಕಾಡೋದ್ರಿಂದಾಗಿ ನೀವು ದಯವಿಟ್ಟು ಬದಲಾಗಿ. ನಾ ಹೇಳಿದ ಪ್ರತಿಯೊಂದು ವಿಚಾರಗಳು, ಆಹಾರದಿಂದ, ಎಕ್ಸಸೈಸಸ್ಸಿಂದ, ನಾವು ಕುಡಿಯೋ ನೀರನ್ನ, ಯಾವ ರೀತಿ ನೀರನ್ನು ಕುಡಿಬೇಕು, ಆದಷ್ಟು ಬೆಚ್ಚಗಿರೋ ನೀರನ್ನೇ ಕುಡೀರಿ. ತಣ್ಣಗಿರೋ ನೀರು ಕುಡಿಬೇಕು. ತುಂಬ ಶೆಕೆ ಆಗ್ತಾ ಇದೆ ಅಂತ ತಣ್ಣಗಿರೋ ನೀರು ಕುಡಿಯೋದು, ಮತ್ತೆ ಗಂಡು ಮಕ್ಕಳು ಹೋಗಿ ಶವರ್ ಕೆಳಗಡೆ ತಲೆ ಇಡೋದನ್ನ ಮೊದಲು ನಿಲ್ಲಿಸಿ. ತುಂಬ ಜನ ನೀರನ್ನ ಎತ್ಕೊಂಡು ತಲೆ ಮೇಲೆ ಹಾಕೋತಾರೆ, ಆ ಥರ ಮಾಡಬೇಡಿ. ಬ್ರೈನ್ ಇಮ್ಮಿಡಿಯೇಟ್ ಆಗಿ ನಮ್ಮ ದೇಹದಲ್ಲಿ ಸಿಗ್ನಲ್ನ ಕೊಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆದಷ್ಟು ಚರ್ಮದಿಂದ ನಾವು ಪ್ರತಿಯೊಂದು ಸ್ಪರ್ಶನ ಅನುಭವಿಸ್ಬೇಕು. ಅದಾದ್ಮೇಲೆ ಬ್ರೈನ್ ಬಂದು ಅಲರ್ಟ್ ಆಗ್ತದೆ, ಯಾವ ರೀತಿ ಟೆಂಪರೇಚರ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ಸಿಗ್ನಲ್ನ ನಮ್ಮ ದೇಹಕ್ಕೆ ಕಳಿಸುತ್ತೆ. ಹಾಗಾಗಿ ತಣ್ಣಗಿರೋ ನೀರನ್ನ ಎತ್ತಿ ದಪ್ಪ ಅಂತ ತಲೆ ಮೇಲೆ ಹಾಕೊಳ್ಳೋದು, ಅಥವಾ ಬಿಸಿ ನೀರನ್ನ ಹಾಕಿ ತಲೆ ಮೇಲೆ ಸ್ನಾನ ಮಾಡೋದು, ಇದೆಲ್ಲಾನು ಈ ವರ್ಷ ಬಿಟ್ಬಿಡಿ. ಆದಷ್ಟು ಬದಲಾವಣೆಗಳನ್ನ ತಗೊಂಡು ಬನ್ನಿ. ಪ್ರತಿಯೊಂದು ನೋಡಿ, ಎಷ್ಟು ನಾವು ತಪ್ಪುಗಳನ್ನ ಮಾಡ್ತಿರ್ತೀವಿ ಅಂದರೆ, ಸ್ನಾನದಿಂದ ಹಿಡಿದು, ಕುಡಿಯೋ ನೀರಿನಿಂದ ಹಿಡಿದು, ತಿನ್ನೋ ಊಟದಿಂದ ಹಿಡಿದು, ಸಮ್ಮರ್ಗೆ ನಾವು ಏನು ತಿನ್ನಬೇಕು ಅಂತಲೇ ಗೊತ್ತಿರೋದಿಲ್ಲ. ಬಹಳಷ್ಟು ಐಸ್ ಕ್ರೀಮ್ಗಳನ್ನ ತಿನ್ಬಿಡೋದು, ಐಸ್ ಕ್ರೀಮ್ ಗಡ್ಡೆಗಳನ್ನ ಹಾಗೆ ಹಾಕಿ ನುಂಗೋದು, ಹೊಟ್ಟೆ ತಣ್ಣಗಾಗ್ತಿದ್ದಂಗೆ ಅಲ್ಲಿರೋ ಜಠರಾಗ್ನಿ ಅಲ್ಲೇನೆ ತಣ್ಣಗಾಗ್ಬಿಡತ್ತೆ ಜಠರಾಗ್ನಿ. ಅದು ತಣ್ಣಗಾಯಿತು ಅಂದರೆ ಹಾರ್ಟ್ ತಣ್ಣಗಾಗ್ತದೆ. ಹಾಗಾಗಿ ಹಾರ್ಟ್ ಯಾವತ್ತು ತಣ್ಣಗಾಗಬಾರ್ದು, ಕೈಗಳು ಯಾವತ್ತು ತಣ್ಣಗಿರಬಾರ್ದು, ಕೈಗಳು ಯಾವತ್ತು ಬೆಚ್ಚಗಿರಬೇಕು ಮನುಷ್ಯನಿಗೆ. ಹಾಗಾಗಿ ಸಾಕಷ್ಟು ವಿಚಾರಗಳಿದ್ದಾವೆ ಮುಂಬರುವ ವಿಡಿಯೋಗಳಲ್ಲಿ.